ವಿಕ್ರಾಂತ್ ಅನ್ನೋದು ಫೈನಲ್ ಟ್ರೇಲರ್ ರಿಲೀಸ್ ಆಗಿಬಿಟ್ಟಿದೆ. ಎಷ್ಟು ದಿವಸದಿಂದ ಕಾಯ್ತಾ ಇದ್ವಿ, ನಾನಂತೂ ಲೈಕ್ ಫುಲ್ಲು ಕಾಯ್ತಿದ್ದೆ. ಸೊ ಫಸ್ಟ್ ನಾನು ನಿಮಗೆ ಏನೋ ಬೋರ್ ಮಾಡಲ್ಲ, ಮಾತಾಡಿ ಏನೋ ರಿಯಾಕ್ಟ್ ಮಾಡಿಬಿಡ್ತೀನಿ. ಆಮೇಲೆ ಟ್ರೇಲರ್ ಹೇಗೆ ಅನ್ನಿಸ್ತು ನಾನು ಒಪಿನಿಯನ್ ತಿಳಿಸ್ತೀನಿ. ಸೊ ಫಸ್ಟ್ ರಿಯಾಕ್ಟ್ ಮಾಡೋಣ. ಸೊ ಓಕೆ, ಲೆಟ್ ಸ್ಟಾರ್ಟ್. ಐ ಆಮ್ ರಿಯಲಿ ಎಕ್ಸೈಟೆಡ್. ಓ, ಆ್ಯಕ್ಚುಲಿ 3D ಒಳಗೆ ರಿಲೀಸ್ ಆಗಿದೆ. ಆ ಊರೇ ಒಂಥರ ವಿಚಿತ್ರವಾಗಿತ್ತು. ಆ ಊರ್ ಜನ ಯಾವುದೋ ಒಂದು ಭಯಾನಕವಾದ ಕಥೆನ ಮುಚ್ಚಿಡಕ್ ನೋಡ್ತಿದ್ರು. ಕಥೆನ ಮುಚ್ಚಿಡಬಹುದು, ಆದ್ರೆ ಭಯಾನ ಮುಚ್ಚಿಡಕ್ಕಾಗಲ್ಲ. ಆ ಕಥೆ ಮತ್ತೆ ಶುರುವಾಯಿತು. ಆ ಗುಮ್ಮ ಮತ್ತೆ ಬಂದ. ಕ್ಲಾರಿಟಿ ನೋಡ್ತಾ ಇದ್ದೀರಾ? ಡೀಟೇಲಿಂಗು ಪೂರ್ತಿ ಸೂಪರ್ ಆಗಿ ಕಾಣ್ತಾ ಇದೆ. ಭಯನೇ ತುಂಬಿ ದೂರಿಗೆ. ಭಯ ಅಂದ್ರೆ ಏನು ಅಂತ Oh my ಗೊತ್ತಿಲ್ಲ. God. ಒಬ್ಬ ಬಂದ. I think he is Vikrant. Yes, he is Vikrant. Entry ನೋಡ್ತಾ ಇದ್ದೀರಾ? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ. ಸ್ಟೇಷನ್ ಮಾತ್ರ ಅಲ್ರಿ, ಇಡೀ ಊರು ಹಂಗೆ ಸರ್. ಯಾರೋ ನೀನು? ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ವಿಕ್ರಾಂತ್ ಋಣ. ಓಕೆ, ಜಾಗ್ಲಿನ್. ಇನ್ಸ್ಪೆಕ್ಟರ್ ಸುರೇಶ್ ಕೃಷ್ಣ ಅವ್ರ ಹೆಣ ಬಾವಿಯಲ್ಲಿ ಸಿಕ್ತು ಅಂತ ಗೊತ್ತಾಯ್ತು. ಹಿಂದೆನೋ ಈ Crime ಊರಲ್ಲಿ investigation ತುಂಬಾ ಜನ ನಡೀತಾ ಇದೆ. ಕಾಣೆಯಾಗಿದ್ದಾರೆ. ಅಸ್ಲಿ ಆಟ ಇವಾಗ ಶುರು. ಬೇಸ್ ವಾಯ್ಸ್ ಅಲ್ಲಿ ಒಂದು ಡೈಲಾಗ್ ಬಂದ್ರೆ ಹಾಗೆ ಫ್ಲಾಟ್ ಆಗ್ಬೇಕೆಲ್ರು ಹಾಗೆ. ಅವನ್ ಬಂದ್ಮೇಲೆ ಆ ಭಯಾನಕ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. So good, man. So good. ಗರ 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 ಗಗ್ಗರ ಜರ್ಬ ಬಿರನಲ್ ಕುರಿ ನೆತ್ತರ ಪರ್ಬ. ಹೆಸರು ವಿಕ್ರಾಂತ್ ಋಣ. Yes, that is the name. Okay, July 2018 3D. Okay. God, man, ನಾನು ಏನು ಹೇಳಲಿ. ಬೈ ಫಾರ್ ಒನ್ ಆಫ್ ದಿ ಬೆಸ್ಟ್ ಟ್ರೇಲರ್ಸ್ ಐ ಹ್ಯಾವ್ ಎವರ್ ಸೀನ್ ಅಂತಲೇ ಹೇಳ್ಬೋದು. ಈ ನಾಡಿ ಸೂಪರ್ ಆಗಿರೋ ಟ್ರೇಲರ್. ಲೈಕ್ ಅದಕ್ಕೆ ಇಷ್ಟು ಹೈಪ್ ಇದೆ. ಲೈಕ್ ಇನ್ನೂ ರಿಲೀಸ್ ಆಗೋಕ್ಕಿಂತ ಒಂದು ಮಂತ್ ಬೇಕು. ಆ ಹೈಪ್ ಹಾಗೆ ಕಂಟಿನ್ಯೂ ಆಗಿ ಇರುತ್ತೆ ಈ ಟ್ರೇಲರ್ ನೋಡ್ತಾ ಇದ್ರೆ ಮಾತ್ರ. ಲೈಕ್ ಟ್ರೇಲರಲ್ಲಂತೂ ಭಾಳ ಇನ್ಫಾರ್ಮೇಷನ್ ಇದೆ. ಸದ್ಯಕ್ಕೆ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕ್ಲಾರಿಟಿಯಾಗಿ ಲೈಕ್ ಫುಲ್ಲು ಪವರ್ಫುಲ್ ಆಗಿದೆ ಟ್ರೇಲರ್ ಮಾತ್ರ. ನನಗಂತೂ ಒಂದು ಹಾಲಿವುಡ್ ಮೂವಿ ನೋಡ್ದಂಗೆ ಆಯಿತು. ಹಾಲಿವುಡ್ ವೈಬ್ಸ್ ಬರ್ತಾ ಇದೆ. ಲೈಕ್ ಆ್ಯಕ್ಚುಲಿ ಹಾಲಿವುಡ್ಗೂ ಕಂಪೇರ್ ಮಾಡೋಂಗಿಲ್ಲ, ಯಾಕಂದರೆ ಹಾಲಿವುಡ್ಕಿನ ಒಂದು ತೂಕ ಜಾಸ್ತಿನೇ ಇದೆ ಇದು ಟ್ರೇಲರು. ಎಫರ್ಟ್ಸ್ ಕಾಣ್ತಾ ಇದೆ, ಪವರ್ಫುಲ್ನೆಸ್ ಕಾಣ್ತಾ ಇದೆ, ಸಕ್ಸಸ್ ಕಾಣ್ತಾ ಇದೆ ಟ್ರೇಲರ್ ನೋಡ್ತಾ ಇದ್ರೆ. ಯಾಕಂದರೆ ಡೀಟೇಲಿಂಗ್ ಆಗಿರ್ಬೋದು, VFX, ಎಡಿಟಿಂಗು, ಲೈಕ್ ಆ್ಯಕ್ಷನ್ ಸೀನ್ಸು, ಲೈಕ್ ಸಸ್ಪೆನ್ಸ್ ಸೀನ್ಸು ಎಲ್ಲ ಫುಲ್ ಪರ್ಫೆಕ್ಟಾಗಿ ಬಂದಿದೆ. ಐ ಮೀನ್ ದಿ ಸ್ಟಾರ್ ಆಫ್ ದಿ ಶೋ ಸುದೀಪ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಲೈಕ್ ಕಂಪ್ಯಾರಿಸನ್ನೇ ಇಲ್ಲ. ಇನ್ಕಂಪೇರೇಬಲ್, ಯಾರಿಗೂ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಬಂದಾಗ ಒಂದು ಭಯ, ಗತ್ತು ಪ್ರತಿಯೊಂದು ಎದ್ದು ಕಾಣ್ತಾ ಇದೆ. ಲೈಕ್ ಮತ್ತೆ ಬೇರೆ ಕ್ಯಾರೆಕ್ಟರ್ಸ್ದು ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ರೋಲ್ಸ್ ಕೂಡ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಯಾಕಂದರೆ ಲೈಕ್ ಟ್ರೇಲರಾಗಿ ತೋರಿಸ್ತಿರೋ ಹಾಗೆ ಲೈಕ್ ಅವ್ರದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ನು ಮತ್ತು ಸಸ್ಪೆನ್ಸ್ ಕ್ಯಾರೆಕ್ಟರ್ಸ್ ಇದೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಲೈಕ್ ಇರ್ಬೋದು ಅಂತ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಟ್ರೇಲರ್. ಸದ್ಯಕ್ಕಂತೂ ಸುದೀಪ್ ಸರ್ ಫ್ಯಾನ್ಸಿಗಂತೂ ಹಿಡಿಯೋರಿಲ್ಲ. ಇದು ತುಂಬ ಅಂದರೆ ತುಂಬ ಸೌಂಡ್ ಮಾಡುತ್ತೆ ಸದ್ಯಕ್ಕೆ. ಇನ್ನು 1 ಮಂತ್ ಅಂತೂ ರಿಲೀಸ್ ಆಗೋ ತನಕಂತೂ ಅದ್ರ ಹೈಪ್ ಕಮ್ಮಿನೇ ಆಗಲ್ಲ.
ಯಾಕಂದರೆ ಲೈಕ್ ಟ್ರೇಲರೇ ಈ ನಾಡಿ ಇದೆ ಅಂದರೆ ಇನ್ನು ಫಿಲಮ್ ಯಾವ ಲೆವೆಲಿಗೆ ಇರ್ಬೋದು ಅಂತ ನಮಗೆ ಎಕ್ಸ್ಪೆಕ್ಟು ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಸೊ ಟ್ರೇಲರ್ ಬ್ರೇಕ್ ಡೌನ್ ವಿಡಿಯೋ ಜಲ್ದಿನೇ ಬರುತ್ತೆ, ಇವಾಗ ಸದ್ಯಕ್ಕೆ ರಿಯಾಕ್ಟ್ ಮಾಡಿದ್ದೀನಿ ಅಷ್ಟೇ. ಆದರೆ ಲೈಕ್ ಟ್ರೇಲರ್ ಒಳಗೆ ಏನೇನು ತೋರಿಸಿದಾರೋ ಇನ್ಫಾರ್ಮೇಷನ್ ಪೂರ್ತಿ ಒಂದು ಬ್ರೇಕ್ ಡೌನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ನ. ಸೊ ಇದು ನನ್ನ ರಿಯಾಕ್ಷನ್ ಆಗಿದ್ದು, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಅದು ಟ್ರೇಲರ್ ಮಾತ್ರ. ಸೊ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಒಪಿನಿಯನ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೋಡಿ ಲೈಕ್ ರಿಪ್ಲೈ ಮಾಡ್ತೀನಿ. ಸೊ ಇನ್ನು ಇನ್ಸ್ಟಾಗ್ರಾಮ್ ಮಾಡಿ ಇಲ್ಲಿ ಕೆಳಗೆ ಬರ್ತಿರ್ಬೋದಕ್ಕೆ ಫಾಲೋ ಮಾಡಂಗಿದ್ರೆ ಫಾಲೋ ಮಾಡಿಬಿಡಿ, ಏನಾದ್ರು ಕೇಳಾಗಿದ್ರೆ ಮೆಸೇಜ್ ಮಾಡಿ ಕೇಳಿ. ಸೊ ನಾನು ನಿಮ್ಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.